ಸೊ ನನ್ನ ಲೈಫಲ್ಲಿ ನಾನು ಫೇಸ್ ಮಾಡಿದ್ದ ಟೆನ್ಷನ್ಸಲ್ಲಿ ಒಂದು, ನನ್ನ ಆ್ಯಕ್ಸಿಸ್ ಬ್ಯಾಂಕ್ ಅಕೌಂಟ್ ಫ್ರೀಸ್ ಆದ ಟೈಮ್. ಸೊ ಆವಾಗ ನಾನು ಫಸ್ಟ್ ಟೈಮ್ ಬ್ಯಾಂಕ್ಗೆ ಆ್ಯಕ್ಸಿಸ್ ಬ್ಯಾಂಕ್ ಡಾಕ್ಯುಮೆಂಟ್ಸ್ ಎಲ್ಲ ತೊಗೊಂಡು, ನನ್ನ ಪರ್ಸ್ನಲ್ ಡಾಕ್ಯುಮೆಂಟ್ಸ್ ಎಲ್ಲ ತೊಗೊಂಡು ಬ್ಯಾಂಕ್ಗೆ ಹೋದೆ. ಸೊ ಹಾಫ್ ಡೇಯಲ್ಲೇ ನನ್ನ ಬ್ಯಾಂಕ್ ಅಕೌಂಟ್ ಅನ್ನೋದು ಡಿಫ್ರೀಸ್ ಆಯಿತು. ಸೊ ಅಲ್ಲಿ ನಾನು ಒಂದು ಒಳ್ಳೆ ಸೇವೆ ಸಿಕ್ಕಿತು. ಆ ಕ್ಷಣದಲ್ಲಿ ನನಗೆ ಒಂದು ಟ್ರಸ್ಟ್ ಅನ್ನೋದು ಬಂತು. ಸೊ ಸಮಸ್ಯೆ ಪರಿಹಾರವಾಗಿದೆ ಎಂದು. ಆದರೆ 3 ದಿನ ಆದಮೇಲೆ ಮತ್ತೆ ಫ್ರೀಸ್ ಆಯಿತು. ಸೊ ಯಾಕೆ ಅಂತ ನನಗೆ ಗೊತ್ತಾಗಲಿಲ್ಲ. ಸೊ ಬ್ಯಾಂಕನ್ನು ಕಾಂಟ್ಯಾಕ್ಟ್ ಮಾಡಿದೆ. ಸೊ ಅವರು ಲೀನ್ ಮಾರ್ಕ್ ಆಗಿದೆ ಅಂತ ಹೇಳಿದ್ರು. ಸೊ ನೆಕ್ಸ್ಟ್ ಡೇ ಮತ್ತೆ ನಾನು ಬ್ಯಾಂಕ್ಗೆ ಹೋದೆ. ಸೊ ಅವ್ರು ಏನು ಹೇಳಿದ್ರು, ಲೀನ್ ಮಾರ್ಕ್ ಆಗಿದೆ, ಸೈಬರ್ ಪೊಲೀಸ್ ಅವ್ರ ಕಡೆಯಿಂದ ನಮಗೆ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಅನ್ನೋದು ಬೇಕು ಅಂತ ಹೇಳಿದ್ರು. ಸೊ ನಾನು ಸೈಬರ್ ಪೊಲೀಸ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದೆ. ಅದು ನನಗೆ ಆಲ್ಮೋಸ್ಟ್ ಒಂದು 10 to 15 ಡೇಸ್ ಆಯಿತು. ಸೊ ಪೊಲೀಸವ್ರು ಮತ್ತೆ ರಿಟರ್ನ್ ಕಾಂಟ್ಯಾಕ್ಟ್ ಮಾಡಿದ್ರು. ಕಾಂಟ್ಯಾಕ್ಟ್ ಮಾಡಿ ನಾನು ಅವ್ರ ಮೇಲ್ ಮುಖಾಂತರ ರಿಕ್ವೆಸ್ಟ್ ಮಾಡಿಕೊಂಡು ನನಗೆ ಅವರು ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಅನ್ನೋದನ್ನ ಕೊಟ್ಟರು. ಸೊ ಆ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ತೊಗೊಂಡು ಮತ್ತೆ ನಾನು ಬ್ಯಾಂಕ್ಗೆ ಹೋದೆ. ಸೊ ಅಲ್ಲಿ ಅವರು ಹೇಳಿದ್ರು, ಓಕೆ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಬಂದಿದೆ, ಇವಾಗ ಕ್ಲಿಯರ್ ಆಗುತ್ತೆ ಅಂತ ಹೇಳಿದ್ರು. ಸೊ 1 ವೀಕ್ ಆಯಿತು, ನನಗೆ ಕ್ಲಿಯರ್ ಆಗಲಿಲ್ಲ, ಡಿಫ್ರೀಸ್ ಆಗಲಿಲ್ಲ. ಸೊ ಎಗೈನ್ ನಾನು ಮತ್ತೆ ಬ್ಯಾಂಕ್ಗೆ ಹೋದೆ. ಆವಾಗ ಏನು ಹೇಳಿದ್ರು ಅವರು, ಇಲ್ಲ ಅಡ್ರೆಸ್ ವೆರಿಫಿಕೇಷನ್ಗೆ ಆಗಬೇಕು. ಸೊ ಅದನ್ನು ನಿಯರ್ ಬೈ ಬ್ರಾಂಚ್ಗೆ ನಾವು ಅದನ್ನು ಅಸೈನ್ ಮಾಡ್ತೀವಿ. ಸೊ ಅಡ್ರೆಸ್ ವೆರಿಫಿಕೇಷನ್ ಆಗುತ್ತೆ ಅಂತ ಹೇಳಿದ್ರು. ಸೊ ಹೀಗೆ ಆಮೇಲೆ ನನಗೊಂದು ಡೌಟ್ ಬಂತು, ನನ್ನ ಅಮೌಂಟ್ ಸೇಫ್ ಇದೆಯಾ, ಯಾಕೆ ಬ್ಯಾಂಕ್ ಅವ್ರು ಹೀಗೆ ಮಾಡ್ತಿದ್ದಾರೆ, ಇದು ಜಸ್ಟ್ ಸಿಂಪಲ್ 1 hour ಮುಗಿಯೋ ಕೆಲಸ ಯಾಕೆ ಮಾಡ್ತಿಲ್ಲ ಅಂತ. ಓಕೆ ಮತ್ತೆ ವೆಯ್ಟ್ ಮಾಡಿದೆ. ಸೊ ನಂಗೆ ಅಡ್ರೆಸ್ ವೆರಿಫಿಕೇಷನ್ಗೆ ಸಹ ಯಾರೂ ಬರಲಿಲ್ಲ. ನಾನು ಮತ್ತೆ ನಿಯರ್ ಬೈ ಬ್ರಾಂಚ್ಗೆ ಹೋದೆ. ಸೊ ನಾನು ಆಲ್ಮೋಸ್ಟ್ 3 to 4 times ನಾನು ನಿಯರ್ ಬೈ ಬ್ರಾಂಚ್ಗೂ ಹೋಗಿದ್ದೀನಿ. ಸೊ ಅಲ್ಲಿ ಆದರೆ ಮ್ಯಾನೇಜರ್ನ ಮೀಟ್ ಮಾಡೋಕ್ಕಂತೂ ಆಗಲಿಲ್ಲ. ಅಲ್ಲಿರೋ ಎಕ್ಸಿಕ್ಯೂಟಿವ್ಸ್ ಇಲ್ಲ ಆಗತ್ತೆ ಅಂತ ಹೇಳಿದ್ರು. ಆಲ್ಮೋಸ್ಟ್ 15 days ಆಯಿತು. 1 day ಬರಲೇ ಇಲ್ಲ. ನಾನು ಮತ್ತೆ ಬ್ಯಾಂಕ್ ಹತ್ರ ಹೋದೆ. ಅವ್ರು ಏನು ಹೇಳಿದ್ರು, ಇಲ್ಲ ನಿಮ್ಮ ಫ್ರೆಂಡ್ ಒಬ್ಬರು ಬಂದಿದ್ದರು, ಅಡ್ರೆಸ್ ವೆರಿಫಿಕೇಷನ್ ಮಾಡಬೇಡಿ ಅಂತ ಹೇಳಿದ್ರು. ನನಗೆ ಡೌಟ್, ಯಾಕಂದರೆ ನನಗೆ ಅಂಥ ಫ್ರೆಂಡ್ಸ್ ಯಾರೂ ಇಲ್ಲ, ನಾನು ಇಲ್ಲ, ನಮ್ಮ ಹಸ್ಬೆಂಡ್ ಹೋಗಬೇಕು ಬ್ಯಾಂಕ್ ಹತ್ರ. ಸೊ ನಾನು ಹೋಗಿಲ್ಲ, ನಮ್ಮ ಹಸ್ಬೆಂಡು ಹೋಗಿಲ್ಲ, ಮತ್ತು ಯಾರು ಹೋಗಿದ್ದಾರೆ ಥರ್ಡ್ ಪರ್ಸನ್ ಗೊತ್ತಿಲ್ಲ. ಸೊ ನನಗೆ ಡೌಟ್ ಬಂದು ನಾನು CCTV ತೋರಿಸಿ ಅಂತ ಹೇಳಿದೆ. ಅವ್ರು ಏನು ಮಾಡಿದ್ರು, ಇಲ್ಲ CCTVನ ಅವರು ತೋರಿಸಲೇ ಇಲ್ಲ. ಸೊ ನಾನು ಎಷ್ಟೇ ರಿಕ್ವೆಸ್ಟ್ ಮಾಡಿದ್ರು CCTV ತೋರಿಸಲಿಲ್ಲ. ಇಲ್ಲ ನಾನು ಮ್ಯಾನೇಜರ್ನ ಮೀಟ್ ಮಾಡಬೇಕು ಅಂತಲೂ ಕೇಳಿದೆ. ಅವರು ಮೀಟ್ ಮಾಡೋಕ್ಕೆ ಅವಕಾಶನೇ ಕೊಡಲಿಲ್ಲ ಮ್ಯಾನೇಜರ್ನು. ಸೊ ನನಗಲ್ಲಿ ತುಂಬ ಡೌಟ್ ಆಯಿತು. ಸೊ ಆಮೇಲೆ ಒಂದಿನ ಹೋದೆ, ನಾನು ಜೋರಾಗಿ ಮಾತಾಡಿದೆ. ಸೊ ಅವ್ರು ನೆಕ್ಸ್ಟ್ ಡೇ ಅಡ್ರೆಸ್ ವೆರಿಫಿಕೇಷನ್, ನೆಕ್ಸ್ಟ್ ಡೇ ಅಂತಲ್ಲ ಸೇಮ್ ಡೇನೇ ಅಡ್ರೆಸ್ ವೆರಿಫಿಕೇಷನ್ಗೆ ಎಕ್ಸಿಕ್ಯೂಟಿವ್ ಬಂದರು. ಸೊ ಅಡ್ರೆಸ್ ವೆರಿಫಿಕೇಷನ್ ಆಯಿತು. ಸೊ ಆವತ್ತೇ ಹೆಡ್ ಬ್ರಾಂಚ್ಗೆ ಮೇಲ್ ಹೋಗುತ್ತೆ, ನಾವು ನೋಟಿಫಿಕೇಷನ್ ಕಳಿಸ್ತೀವಿ, ಸೊ ಡಿಫ್ರೀಸ್ ಮಾಡೋಕ್ಕೆ ಅಂತ ಹೇಳಿದ್ರು. ಬಟ್ ಆದರೂ ಆಗಲಿಲ್ಲ. ಮತ್ತೆ ಒಂದು 2 days ನೋಡಿದೆ. 2 days ಆದಮೇಲೆ ಮತ್ತೆ ಬ್ಯಾಂಕ್ ವಿಸಿಟ್ ಮಾಡಬೇಕಾಯ್ತು. ಮತ್ತೆ ಅಲ್ಲಿ ಹೋಗಿ ಅಲ್ಲಿ ಆನ್ ಸ್ಪಾಟ್ ಅಲ್ಲಿ ಕೂತ್ಕೊಂಡು ಮಾತಾಡಿ, ಸೊ ಇಲ್ಲ 24 hours ನಾವು ನೋಟಿಫಿಕೇಷನ್ ಕಳಿಸ್ತೀವಿ ಹೆಡ್ ಬ್ರಾಂಚ್ಗೆ, ಡಿಫ್ರೀಸ್ ಆಗುತ್ತೆ ಅಂತ ಹೇಳಿದ್ರು. ಮತ್ತೆ ಆಮೇಲೆ 24 hours ಆಯಿತು. ನಾನು ಮತ್ತೆ ಬ್ಯಾಂಕ್ ಕಾಲ್ ಮಾಡಿದ್ಮೇಲೆ ಅವರು ಹೆಡ್ ಬ್ರಾಂಚ್ಗೆ ಅಡ್ರೆಸ್ ವೆರಿಫಿಕೇಷನ್ ಆಗಿರೋ ಇನ್ಫಾರ್ಮೇಷನ್ನ ಕೊಟ್ಟಿದ್ದಾರೆ. ಸೊ ಅದಾಗಿದ್ದು ಮತ್ತೆ 1 week ಆಯಿತು. ಹೆಡ್ ಬ್ರಾಂಚ್ ಕಡೆಯಿಂದನೂ ನನಗೆ ಯಾವುದೇ ರೆಸ್ಪಾನ್ಸ್ ಅನ್ನೋದು ಬರಲಿಲ್ಲ. ಆಮೇಲೆ ಒಂದು ಫೈನ್ ಡೇ ನಮ್ಮ ಹಸ್ಬೆಂಡ್ ಏನು ಮಾಡಿದ್ರು, ಮತ್ತೆ ಬ್ಯಾಂಕ್ಗೆ ಹೋದರು. ನಾನು ಹೋಗಲಿಲ್ಲ ಆ ಟೈಮಲ್ಲಿ. ಸೊ ಬ್ಯಾಂಕ್ಗೆ ಹೋಗಿ ಅಲ್ಲಿ ಕೂತ್ಕೊಂಡು ಇಮಿಡಿಯೇಟ್ 1 hour ಡಿಫ್ರೀಸ್ ಆಯಿತು. ಸೊ ನಾನು ಏನು ಟ್ರಾನ್ಸಾಕ್ಷನ್ಸ್ ಏನು ಮಾಡಲೇ ಇಲ್ಲ. ಸೊ ಡಿಫ್ರೀಸ್ ಆಗಿದ್ದು ಮತ್ತೆ 24 hours ಮತ್ತೆ ಫ್ರೀಸ್ ಆಯಿತು. ಸೊ ನಾನು ಇಷ್ಟು ಮಾಡಿದೆ. ನಾನು ಡಾಕ್ಯುಮೆಂಟ್ಸ್ ಎಲ್ಲ ಸಬ್ಮಿಟ್ ಮಾಡಿದ್ದೀನಿ, ಸೈಬರ್ ರಿಪೋರ್ಟ್ ಆಗಿದೆ ಅಂದರು. ಸೊ ಅದನ್ನು ನಾನು ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಕೊಟ್ಟಿದ್ದೀನಿ. ಸೊ ಅಡ್ರೆಸ್ ವೆರಿಫಿಕೇಷನ್ ಆಗಿದೆ. ಸೊ ವಾಟ್ ಎವರ್ ಡಾಕ್ಯುಮೆಂಟ್ಸ್ ಅವ್ರು ಏನು ಕೇಳಿದ್ರೆ ಎಲ್ಲ ಕೊಟ್ಟಿದ್ದೀನಿ. ಮತ್ತೆ ಏನಕ್ಕೆ ಅದು ಫ್ರೀಸ್ ಆಯಿತು, ಆ ರೀಸನ್ ನನಗೆ ಇಲ್ಲಿಗೂ ಗೊತ್ತಾಗಲಿಲ್ಲ. ಸೊ ನಾನು ಬ್ಯಾಂಕಿಗೆ ಕಾಂಟ್ಯಾಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಅವ್ರ ಕಡೆಯಿಂದ ಯಾವುದೇ ರೆಸ್ಪಾನ್ಸ್ ಇಲ್ಲ. ಸೊ ನಾನು ಫೋನಲ್ಲಿ ಕಾಂಟ್ಯಾಕ್ಟ್ ಮಾಡೋಕ್ಕೆ ಟ್ರೈ ಮಾಡಿದ್ದು ಕಸ್ಟಮರ್ ಕೇರ್ ಕಡೆಯಿಂದ. ಸೊ ನಂಗೆ ಅವ್ರ ಕಡೆಯಿಂದ ಯಾವುದೇ ರೆಸ್ಪಾನ್ಸ್ ಇಲ್ಲ. ಸೊ ನಾನು ಮತ್ತೆ ಬ್ಯಾಂಕಿಗೆ ವಿಸಿಟ್ ಮಾಡಬೇಕಾ ಬೇಡವಾ ಅನ್ನೋದು ನಾನು ತುಂಬ ಡೌಟಲ್ಲಿದ್ದೀನಿ. ಯಾಕಂದರೆ ನನ್ನ ಬ್ಯಾಂಕ್ ಅವ್ರ ಮೇಲೆ ತುಂಬ ನಂಬಿಕೆನೇ ಹೊಟ್ಟೋಯ್ತು. ಯಾಕಂದರೆ ಇದು ಕಂಪ್ಲೀಟ್ ಪ್ರೋಸೆಸ್ ಫ್ರೀಸ್ ಆಗಿ ಡಿಫ್ರೀಸ್ ಆಗಿ ಈ ಥರ ಆಲ್ಮೋಸ್ಟ್ 3 times ಆಯಿತು. ನನಗೆ 2 to 3 months ಟೈಮ್ ಹಿಡಿದಿದೆ. ಇವಾಗ ನನ್ನ ಅಕೌಂಟ್ ಮತ್ತೆ ಫ್ರೀಸ್ ಆಗಿದೆ. ಇವಾಗ ನನ್ನ ಬ್ಯಾಂಕ್ ಮೇಲೆ ಕಂಪ್ಲೀಟ್ ಟ್ರಸ್ಟ್ ಹೊಟ್ಟೋಗಿದೆ. ಸೊ ಈ ಕಂಪ್ಲೀಟ್ ಇದೇನಿದೆ ಈ ಘಟನೆ, ಸೊ ನನ್ನ ಲೈಫಲ್ಲಿ ಒಂದು ಡಿಸಪಾಯಿಂಟ್ಮೆಂಟ್. ಇದು ಬ್ಯಾಂಕ್ ಅವ್ರ ಮೇಲೆ ಡಿಸಪಾಯಿಂಟ್ಮೆಂಟಾ, ಇಲ್ಲದ ಪ್ರೋಸೆಸ್ ಮೇಲೆ ಡಿಸಪಾಯಿಂಟ್ಮೆಂಟಾ, ಐ ಡೋಂಟ್ ನೋ ವಾಟ್ಸ್ ಹ್ಯಾಪನಿಂಗ್. ಬಟ್ ಇದಂತೂ ನನಗೆ ತುಂಬ ಅಪ್ಸೆಟ್ ಆಗಿದೆ. ಸೊ ಈ ಥರದ್ದು ಯಾರ್ಯಾರಿಗಾಗಿದೆಯೋ ಅಂತೂ ನನಗಂತೂ ಗೊತ್ತಿಲ್ಲ. ಸೊ ನನಗಂತೂ ಈ ಥರ ನಡೆದಿದೆ.
ಇದು ಪ್ರಾಬ್ಲಮ್ ಅಂತಲ್ಲ, ಇದು ನನ್ನ ಅಕೌಂಟ್ ಪ್ರಾಬ್ಲಮ್ ಅಂತೂ ಅಲ್ವೇ ಅಲ್ಲ. ಯಾಕಂತಂದರೆ ಸೊ ನನ್ನ ಅಕೌಂಟಲ್ಲಿ ಯಾವುದೇ ರೀತಿಯಾದ ಇಲ್ಲಿಗಲ್ ಟ್ರಾನ್ಸಾಕ್ಷನ್ಸ್ ಅನ್ನೋದು ನಡೆದಿಲ್ಲ. ಸೊ ನಡೀದರೆ ಹೋಗ ಅದು ಹೇಗೆ ಫ್ರೀಸ್ ಆಗುತ್ತೆ? ಫ್ರೀಸ್ ಆದಾಗ ಓಕೆ, ಸೊ ನಾನು ಡಾಕ್ಯುಮೆಂಟ್ಸ್ ಎಲ್ಲ ಸಬ್ಮಿಟ್ ಮಾಡಿದ್ದೀನಿ ಅಲ್ವಾ, ಸೊ ಇಟ್ ಶುಡ್ ಬಿ ರೀಫ್ರೀಸ್ ಆಗಬೇಕಿತ್ತು, ಆಗಿದೆ, ಮತ್ತೆ ಎಂತಕ್ಕೆ ಫ್ರೀಸ್ ಮಾಡಿದ್ರು? ಸೊ ಈ ಥರ ತುಂಬ ಕ್ವಶನ್ಸ್ ಇದೆ. ಈ ಥರ ನಿಮಗೆ ಯಾರಿಗಾದ್ರೂ ಆಗಿದ್ರೆ ಸೊ ಯು ಕ್ಯಾನ್ ಕಮೆಂಟ್ ಇನ್ ದ ಕಮೆಂಟ್ ಬಾಕ್ಸ್. ಸೊ ಇವಾಗ ನಾನು ಮತ್ತೆ ಬ್ಯಾಂಕ್ಗೆ ಕಾಂಟ್ಯಾಕ್ಟ್ ಮಾಡಬೇಕಾ, ಇಲ್ಲ ನಾನು ಮತ್ತೆ ರೀಫ್ರೀಸ್ಗೆ ಅಪ್ಲೈ ಮಾಡಬೇಕಾ? ಯಾಕಂತಂದರೆ ಇನ್ನೇನು ಇಲ್ಲ ಅಲ್ಲಿ ನಾನು ಅಪ್ಲೈ ಮಾಡೋದಕ್ಕೆ, ಅಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕೊಡೋಕ್ಕೆ ಪ್ರತಿಯೊಂದು ಆಗಿದೆ, ಮತ್ತೆ ಇಂಥಕ್ಕೆ ಫ್ರೀಸ್ ಆಯಿತು. ಇಟ್ಸ್ ವೆರಿ ವೆರಿ ಬ್ಯಾಡ್ ಇನ್ಸಿಡೆಂಟ್ ಇನ್ ಮೈ ಲೈಫ್. ಇದರಿಂದ ಕಂಪ್ಲೀಟ್ ನನಗೆ ಬ್ಯಾಂಕ್ ಮೇಲೇ ಟ್ರಸ್ಟ್ ಅನ್ನೋದು ಹೋಗಿದೆ. ನನ್ನ ಟೈಮ್ ವೇಸ್ಟ್, ಟ್ರಸ್ಟ್ ಇಲ್ಲ. ಸೊ ಇದು ನಂದೊಬ್ಬಳದೇ ಪ್ರಾಬ್ಲಮ್ ಅಲ್ಲ, ತುಂಬ ಜನದ ಪ್ರಾಬ್ಲಮ್ ಅನ್ಕೋತೀನಿ. ಸೊ ಇದನ್ನು ಯಾವ ರೀತಿ ತಗೋಬೇಕು ಅಂತ ಪ್ರಾಸೆಸ್ ಇಂಪ್ರೂವ್ಮೆಂಟ್ ಆಗಬೇಕು ಅಂತ ನಾನು ಬಯಸ್ತೀನಿ.